ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಒಂದು ದಿನದ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಈ ಸಾರಿ ನಾನು ಸಮ್ಮರ್ ಡೇಸ್ಗೆ ಹೋಗಿದ್ವಲ್ಲ ಮಕ್ಕಳು ಕರ್ಕೊಂಡು 2 ತಿಂಗಳು ಅಮ್ಮನ ಮನೇಲಿ ಇದ್ವಿ. ಆ್ಯಕ್ಚುಲಿ ಒಂದು 3-4 ವೀಡಿಯೋ ಮಾಡಬೇಕಿತ್ತು, ಆದರೆ ಎಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅನಿವಾರ್ಯ ಕಾರಣಗಳಿಂದ. ಹಾಗಾಗಿ ಒಂದಾದರೂ ವೀಡಿಯೋ ಹಾಕೋಣ ಅಂತೇಳಿ ರಜೆಗಳ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ಆ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಸೊ ನಾವು ಬೆಳಿಗ್ಗೆ 6 ಗಂಟೆಲೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅಂದರೆ ಒಂದು ಸಣ್ಣ ವಿಡಿಯೋ ಮೂಲಕ ನಮ್ಮ ಹಳ್ಳಿ ಜೀವನವನ್ನು ತೋರಿಸ್ತಾ ಇರುವಂಥದ್ದು. ಸೊ ಬೆಳಿಗ್ಗೆನೇ ಎದ್ದ ತಕ್ಷಣವೇ ರೈತರ ಕುಟುಂಬ ಅಂದಮೇಲೆ ಬೆಳಿಗ್ಗೆನೇ ನಾವು ಸಾಕಿರುವಂಥ ಜಾನುವಾರುಗಳನ್ನ ಹೊರಗಡೆ ಕಟ್ಟಾಕಿ ಅಲ್ಲಿ ತೊಪ್ಪೆ ಸುರಿದು ಕಸ ಎಲ್ಲ ಗುಡಿಸಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡೋದು, ಅದು ನಮ್ಮ ದಿನಚರಿ. ಸೊ ಅಪ್ಪ ಎದ್ದಿದ ತಕ್ಷಣವೇ ಈಗ ಹಸುಗಳೆಲ್ಲ ಕಟ್ಟಾಕ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳೆಲ್ಲ ಸಿಟಿಯಲ್ಲಿ ಜೀವನ ಮಾಡ್ತಿರೋದ್ರಿಂದ, ಅಂದರೆ ಸಿಟಿಯಲ್ಲಿ ಅಂದರೆ ದೊಡ್ಡ ಸಿಟಿ ಏನು ಅಂತಲ್ಲ, ಆದರೆ ನಾವು ಹಸುಗಳೆಲ್ಲ ಸಾಕಿರಲ್ಲ. ಹಳ್ಳಿಗೆ ಹೋದ್ಮೇಲೆ ಈ ಮಕ್ಳುಗಳಿಗೆಲ್ಲ ಅದನ್ನೆಲ್ಲ ನೋಡಿರಲ್ಲ ಅಲ್ವ, ಒಂಥರ ಕ್ಯೂರಿಯಾಸಿಟಿ ನಮ್ಮ ಮಕ್ಕಳಿಗೆ. ಹಸುಗಳನ್ನ ಹಿಡ್ಕೊಳ್ಳೋದು, ತೊಗೊಂಡೋಗಿ ಕಟ್ಟಾಕೋಕ್ಕೆ ಬರಲ್ಲ, ತಾತನ ಜೊತೆ ಹೋಗ್ತಾರೆ ಹಸುಗಳನ್ನ ಹಿಡ್ಕೊಂಡು. ಕುರಿಗೆ ನಾನು ಕೂಡ ಮೇವಾಗ್ತೀನಿ ಅಂತ ತಗೊಂಡೋಗೋದು ಒಂಥರ ಕ್ಯೂರಿಯಾಸಿಟಿ ಮಕ್ಕಳಿಗೆ. ಸೊ ನಮ್ಮ ಅಪ್ಪ ಎದ್ದಾಗಲೇ ಅವರು ಕೂಡ ಹಿಂದೆ ಎದ್ದು ಅಪ್ಪಂಗೆ ಚೆನ್ನಾಗಿ ಟಾರ್ಚರ್ ಕೊಡ್ತಾರೆ. ಅಪ್ಪ ಹಸುಗಳೆಲ್ಲ ಕಟ್ಟಾಕೋಕೆ ಹೋದ ತಕ್ಷಣವೇ ಅಮ್ಮ ಕಸ ಎಲ್ಲ ಸುರಿದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಾರೆ. ನಂತರ ಅವರು ಬಂದು ಅಡುಗೆ ಮನೆ ಕೆಲಸ ಮಾಡ್ತಾರೆ. ಅಡುಗೆ ಮನೆಯಲ್ಲಿ ಮೊದಲನೇ ಕೆಲಸ ಅಂದರೆ, ನಮ್ಮದು ರೈತರ ಕುಟುಂಬ ಆಗಿರೋದ್ರಿಂದ ಹಸು ಎಮ್ಮೆ ಎಲ್ಲ ಸಾಕೊಂಡಿರ್ತೀವಿ. ಸೊ ಬೆಣ್ಣೆ ತೆಗಿಯೋ ಕೆಲಸ, ಅಂದರೆ ನಮ್ಮ ಇಡೀ ಊರಲ್ಲೆಲ್ಲ ಬೆಣ್ಣೆ ಮಾರ್ತಾರೆ ಎಲ್ಲ ಲೇಡೀಸ್ಗಳು ಕೂಡ. ಅದೇ ರೀತಿ ಅಮ್ಮ ಅಜ್ಜಿ ಎಲ್ಲ ಸಿಲ್ವಿ ಈಗ ಬೆಣ್ಣೆ ಯಾರೋ ಹೇಳಿದ್ರು ಒಂದು 4 ಸೇರಿಗೆ ಅಮ್ಮ ಇಲ್ಲಿ ತೂಕ ಹಾಕ್ತಾಯಿದ್ದಾರೆ. ನಾವೇನು ಅನ್ಕೋತೀವಿ, ಎಜುಕೇಷನ್ ಮಾಡಿದ್ರೇ ನಮ್ಮ ಜೀವನ, ಒಳ್ಳೆ ಎಜುಕೇಷನ್ ಮಾಡಬೇಕು, ಲೈಫ್ ಲೀಡ್ ಮಾಡಬೇಕು ಅಂತ ಅನ್ಕೋತೀವಿ. ಬರೀ ಎಜುಕೇಷನ್ ಮಾಡಿದ್ರೇ ನಾವು ಜೀವನ ನಡೆಸಬೇಕು ಅನ್ನೋದೇನೂ ಇಲ್ಲ. ಹಳ್ಳಿಯಲ್ಲಿ ನಾವು ಈಗ ನಮ್ಮಮ್ಮ ಆಗಲಿ ಏನೋ ಅವ್ರು ಎಜುಕೇಟೆಡ್ ಅಲ್ಲ, ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದಿರ್ತಾರೆ. ಸೊ ಓದ್ದೇನೂ ಕೂಡ ನಾವು ಬುದ್ಧಿವಂತರಾಗಿ ಜೀವನನ ಹೇಗೆ ನಡೆಸಬೇಕು, ಸಂಸಾರವನ್ನು ಹೇಗೆ ನಡೆಸಬೇಕು ಅಂತ ಹಳ್ಳಿಯಲ್ಲಿರುವಂತಹ ಹೆಂಗಸರುಗಳನ್ನ ನೋಡಿ ನಾವು ಕಲ್ತ್ಕೋಬೋದು. ವಿದ್ಯೆ ಜ್ಞಾನಕ್ಕೋಸ್ಕರ ಇರಬೇಕು, ವಿದ್ಯೆಯಿಂದನೇ ನಾವು ಕೆಲ್ಸಕ್ಕೆ ಹೋಗಬೇಕು. ಎಲ್ಲರೂ ಕೆಲ್ಸಕ್ಕೆ ಹೋದರೆ ಹಳ್ಳಿಯಲ್ಲಿ ಜೀವನ ಮಾಡಿ ಆ ಕೆಲಸಗಳನ್ನ ಮಾಡೋರು ಯಾರು? ಈಗ ಹೇಳ್ತಾರೆ ಹಳ್ಳಿಯಲ್ಲಿ ಇರೋರೆಲ್ಲ ಕೆಲ್ಸಕ್ಕೆ ಹೋದರೆ ಗದ್ದೆ ಕೆಲಸ ಮಾಡೋರು ಯಾರು? ಜ್ಞಾನ ತಿಳುವಳಿಕೆಗೆ ಮಾತ್ರ ನಮಗೆ ವಿದ್ಯೆ ಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿರುವಂಥದ್ದು. ಸೊ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ನಮ್ಮ ಮನೆಯಲ್ಲಿ ಅಡುಗೆ ಮಾಡುವಂಥ ವಾಡಿಕೆ. ಈಗ ನಾವು ಸಿಟಿಗಳಲ್ಲಿ ಟಿಫನ್ ಎಲ್ಲ ಮಾಡ್ತೀವಲ್ವ, ಆ ರೀತಿ ಟಿಫನ್ ಎಲ್ಲ ಮಾಡಲ್ಲ ನಮ್ಮ ಅಮ್ಮನ ಮನೆಯಲ್ಲಿ. ಎದ್ದಿದ ತಕ್ಷಣವೇ ಉಪ್ಸಾರು ಮುದ್ದೆ ಮಾಡುವಂಥದ್ದು. ಸೊ ಇವತ್ತು ಮಕ್ಕಳೆಲ್ಲ ಮನೇಲಿದ್ದಾರೆ, ಹಾಗಾಗಿ ಅಮ್ಮ ಏನಾದರೂ ಟಿಫನ್ ಮಾಡ್ಕೊಳ್ಳಿ ಮಕ್ಕಳು, ಗದ್ದೆ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ನಾನು ಪೊಂಗಲ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಚೈತಿಗೆ ಪೊಂಗಲ್ ಅಂದರೆ ತುಂಬಾ ಇಷ್ಟ. ನಾನು ರಜಕ್ಕೆ ಅನ್ಕ ಬಂದಾಗ ನಮ್ಮ ಚೈತು ಏನು ಇಷ್ಟಪಡ್ತಾನೆ, ಒಂದಾದರೂ ಅಡುಗೆ ಮಾಡಿಕೊಡ್ಬೇಕು ಅಂತ ನನಗೆ ತುಂಬಾ ಇಷ್ಟ. ಸೊ ಇವತ್ತು ನಮ್ಮ ಅಣ್ಣನ ಮಗಳು ಕೂಡ ನಮ್ಮ ಮನೇಲಿ ಇದ್ದಾಳೆ. ಸೊ ಹಾಗಾಗಿ ಇವತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಲೈಟ್ ಹಾಕಿಲ್ಲ. ನಮ್ಮದು ದೊಡ್ಡ ಮನೆ ಆಗಿರೋದ್ರಿಂದ 3 ಕಡೆನೂ ಲೈಟ್ ಹಾಕಿದ್ರೇ ಮನೆ ಬೆಳಕೆಲ್ಲ ಚೆನ್ನಾಗಿ ಬರೋದು. ಅಂದರೆ ನಮ್ಮದು ಒಂದು ಸೈಡ್ ಮಾತ್ರ ಕಿಟಕಿ ಇರೋದು, ಇನ್ನೊಂದು ಸೈಡು ಪಕ್ಕದ ಮನೇಲಿ ದೊಡ್ಡಪ್ಪನ ಮನೆ ಇರೋದ್ರಿಂದ ಈ ಕಡೆ ಕಿಟಕಿಲಿ, ಹಾಗಾಗಿ ಸ್ವಲ್ಪ ಕತ್ಲೆ ಥರನೇ, ಬಟ್ ಮನೆ ಅಂತೂ ತುಂಬ ಚೆನ್ನಾಗಿದೆ. ಸೊ ಮಕ್ಕಳೆಲ್ಲ ಬೆಳಿಗ್ಗೆ ಎದ್ದು ಹಾಲು ಕುಡ್ಕೊಂಡೀಗ ಆಟ ಆಡ್ತಾ ಇದ್ದಾರೆ. ನಾನು ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಬ್ಬರು ಕೂಡ ರಜಕ್ಕೆ ಬಂದಿರೋದ್ರಿಂದ ನಾನು ನನ್ನ ತಂಗಿ ಇಬ್ಬರು ಕೂಡ ಕೆಲಸನ ಶೇರ್ ಮಾಡ್ಕೋತೀವಿ. ಅಂದರೆ ಅಮ್ಮನ ಮನೆಗೆ ಬಂದಾಗ ನನ್ನ ತಂಗಿ ಕಸ ಹೊಡೆದ್ರೆ ನಾನು ಟಿಫನ್ ಮಾಡೋದು, ಇಲ್ಲಾಂದ್ರೆ ಅಮ್ಮನೇ ಅಡುಗೆ ಮಾಡಿದಾಗ ನಾವು ಕಸ ಹೊಡ್ಕೊಂಡು ಆರಾಮಾಗಿ ಸುಮ್ಮನೆ ಮನೇಲಿ ಟೈಮ್ ಪಾಸ್ ಮಾಡೋದು ಅಷ್ಟೇ ಮಾಡ್ತೀವಿ. ಸೊ ಇವಾಗ ಅಜ್ಜಿ ಸ್ನಾನಕ್ಕೆ ಹೋಗಿದ್ದಾರೆ, ಅಮ್ಮನೂ ಕೂಡ ಗದ್ದೆಗೆ ಹೋಗೋಕ್ಕೆ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಅಮ್ಮ ಇಟ್ಟಿರುವಂಥ ಥಿಂಗ್ಸ್ಗಳೆಲ್ಲ ನನಗೆ ಆಲ್ಮೋಸ್ಟ್ ಗೊತ್ತಿರಲ್ಲ, ಯಾಕಂದರೆ ಯಾವಾಗಲೂ ಒಂದು ಸಾರಿ ಅಮ್ಮನ ಮನೆಗೆ ಬರ್ತೀವಲ್ವ. ಮತ್ತು ನಮಗಿಂತ ಜವಾಬ್ದಾರಿಯಿಂದ ಪ್ರತಿಯೊಂದು ವಸ್ತುಗಳನ್ನೂ ಕೂಡ ಅಮ್ಮ ತುಂಬ ಹುಷಾರಾಗಿ ಇಟ್ಕೊಂಡಿರ್ತಾರೆ. ಕಾಳು ಕಡ್ಡಿ ಆಗಲಿ ಅದನ್ನೆಲ್ಲ ಡಬ್ಬಗಳೆಲ್ಲ ತೆಗೆದು ನೀವು ಹುಡ್ಕಾಡಿ ಎಲ್ಲ ಚೆಲ್ಲಪಿಲ್ಲಿ ಮಾಡಿಬಿಡ್ತೀರಾ ಅಂತೇಳಿ ಅಮ್ಮ ಎಲ್ಲ ಥಿಂಗ್ಸು ತಗೊಟ್ಬಿಟ್ಟು ಹೋಗ್ತೀನಿ ಅಂತೇಳಿ ಈಗ ಅಮ್ಮ ಎಲ್ಲ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲ್ನ 2 ರೀತಿ ಮಾಡ್ತೀವಿ. ಮೊದಲು ಹೆಸರು ಬೇಳೆ ಮತ್ತು ಅಕ್ಕಿನ
ಡೈರೆಕ್ಟ್ ತೊಳೆದುಬಿಟ್ಟು ಅರಿಶಿನ ಪುಡಿ ಉಪ್ಪನ್ನ ಹಾಕಿ ಕೂಗಿಸ್ಕೊಂಡು ನಂತರ ನಾವು ಒಗ್ಗರಣೆ ಕೊಡ್ತೀವಿ. ಇನ್ನೊಂದು ವಿಧಾನ ಏನಪ್ಪ ಅಂದರೆ ಅಕ್ಕಿ ಮತ್ತು ಹೆಸರುಬೇಳೆನ ಚೆನ್ನಾಗಿ ಹುರಿದು ಅದನ್ನು ನೀರಲ್ಲಿ ನೆನೆಸಿ ನಂತರ ಅದೇ ಪಾತ್ರೆಗೆ ತುಪ್ಪನ ಹಾಕಿ ಅದಕ್ಕೆ ಗೋಡಂಬಿ, ಜೀರಿಗೆ, ಸಾಸಿವೆ, ಮೆಣಸು, ಹಸಿಮೆಣ್ಸಿಕಾಯಿ ಎಲ್ಲನೂ ಒಗ್ಗರಣೆಗೆ ಹಾಕಿ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಅಕ್ಕಿ ಮತ್ತು ಹೆಸರುಬೇಳೆನ ಅದನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಒಂದು ಕಾಲು ನಿಂಬೆಹಣ್ಣಷ್ಟು ಹುಣಸೆ ಹುಳಿನ ಹಾಕ್ಕೋಬೇಕು. ಎರಡು ಟೇಸ್ಟಲ್ಲಿ ಮಾಡ್ಬೋದು. ನಾನು ಮೊದಲು ಹೇಳಿದ್ನಲ್ಲ ಅಕ್ಕಿ ಮತ್ತು ಹೆಸರುಬೇಳೆನ ಹುರಿಬಾರ್ದು, ಹಸಿನೇ ಬೇಯಿಸ್ಕೋಬೇಕು ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ. ಸೊ ನಮ್ಮ ಮಕ್ಕಳೆಲ್ಲ ಈ ರೀತಿ ಪೊಂಗಲ್ನ ಇಷ್ಟಪಡೋದ್ರಿಂದ ನಾನು ಹುರಿದೇನೆ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಸೊ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಕೋಕೋನಟ್ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಕೊಬ್ಬರಿಕಾಯಿ ತುರಿ ಹಾಕ್ತಾರೆ, ಅದನ್ನು ಹಾಕಕ್ಕೆ ಹೋಗ್ಬೇಡಿ, ಹಸಿ ಕಾಯಿ ತುರಿನ ಹಾಕಿ. ಸೊ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿ ಈಗ ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೆ ಹುಣಸೆ ಹುಳಿನೂ ಹಾಕೋತೀನಿ. ಹುಣಸೆ ಹುಳಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಸಖತ್ತಾಗಿ ಪೊಂಗಲ್ಲು ರೆಡಿಯಾಗುತ್ತೆ. ಹಳ್ಳಿ ಜೀವನ ಯಾರ್ಯಾರಿಗಿಷ್ಟ ದಯವಿಟ್ಟು ಒಂದು ಲೈಕ್ ಕೊಡಿ. ನನಗಂತೂ ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ. ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದದ್ದು, ಈಗ ಜಸ್ಟ್ ಒಂದು ಸಣ್ಣ ಸಿಟಿಯಲ್ಲಿ ಜೀವನ ಮಾಡ್ತಾ ಇರೋದು. ನಮ್ಮ ಊರಲ್ಲಿ ಇದ್ದಾಗಲೆಲ್ಲ ನನಗೆ ಹಳ್ಳಿಗೆ ಯಾವಾಗ ಬರೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಮಕ್ಳಿಗಂತೂ ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ. ಸಿಟಿಯಲ್ಲಿ ಏನು ಮಾಡ್ತೀವಿ, ಮನೆಯಿಂದ ಹೊರಗಡೆ ಮಕ್ಕಳನ್ನ ಬಿಡಲ್ಲ ನಾವು, ಮನೆ ಒಳಗಡೆನೇ ಆಟ ಆಡಬೇಕು. ಅವ್ರಿಗೇನೋ ಒಂಥರ ಜೈಲಲ್ಲಿ ಇದ್ದ ರೀತಿ ಅನಿಸುತ್ತೆ. ರಜಾ ಯಾವಾಗ ಬರುತ್ತೆ ಕೌಂಟ್ ಮಾಡ್ಕೋತಾ ಇರ್ತಾರೆ. ಈ ತಿಂಗಳಲ್ಲಿ ನಾವು ಹೋಗೋದಲ್ವ ರಜಕ್ಕೆ ಅಮ್ಮನ ಮನೆಗೆ ಅಮ್ಮ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮಕ್ಕಳು. ಚೈತು, ನನ್ನ ಮಕ್ಕಳುಗಳು, ಗುಬ್ಬಿ ಎಲ್ಲರೂ ಸೇರ್ಕೊಂಡ್ರಂತೂ ಮನೆ ತುಂಬ ಕಿರ್ಚಾಡೋದೇ 2 ತಿಂಗಳು. ಒಂಥರ ಜಾತ್ರೆ ಮನೆ ಥರ ಆಗಿಬಿಡುತ್ತೆ. ಹೇಳಿ ಕೇಳಿ ನಮ್ಮ ಅಮ್ಮನ ಮನೆ ಮುಂದೆ ಯಾವುದೇ ಗಾಡಿಗಳು ಕೂಡ ಓಡಾಡಲ್ಲ. ಆ ಕಡೆ ಸೈಡ್ ರೋಡ್ ಆಗಿರೋದ್ರಿಂದ ಮನೆ ಮುಂದೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಟ್ಟು ಒಳಗಡೆ ನಾವು ಆರಾಮ್ಸೆ ಕೆಲಸ ಮಾಡ್ಕೋಬೋದು. ಅಷ್ಟು ಫ್ರೀಡಮ್ ಇರುತ್ತೆ. ಮತ್ತು ಮನೆ ಮುಂದೆ ತುಂಬ ನೇಚರ್ ಇರೋದ್ರಿಂದ ಒಳ್ಳೆ ಗಾಳಿ ಬೀಸುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ನಾವು ಪ್ರತಿಯೊಂದನ್ನು ದುಡ್ಡು ಕೊಟ್ಟು ಜೀವನ ಮಾಡಬೇಕು ಸಿಟಿಯಲ್ಲಾದರೆ. ಇಲ್ಲಿ ಆ ರೀತಿ ಎಲ್ಲ ಒಂದು ತರಕಾರಿ ಇಲ್ಲ ಅಂದರೂ ಕೂಡ ಜೀವನ ಮಾಡ್ಬೋದು. ಗಿಡದಲ್ಲಿ ಬದನೆಕಾಯಿ ಬಿಟ್ಟಿರುತ್ತೆ, ಆ ಬದನೆಕಾಯಿ ತಂದು ಕಾಳು ಹಾಕ್ಕೊಂಡು ಉಪ್ಸಾರು ಮಾಡಿಕೊಂಡು ಅದ್ಭುತವಾಗಿ ಊಟ ಮಾಡ್ಬೋದು. ಸಿಟಿಯಲ್ಲಿ ಒಂದು ತರಕಾರಿ ಇಲ್ಲ ಅಂದ್ರೂ ಹೋಗಿ ತಗೊಂಡು ಬರಬೇಕು, ಅದೇ ಜೀವನ ಸಿಟಿಯಲ್ಲಿ. ಸೊ ಈಗ ಟಿಫನ್ ಅಂತೂ ರೆಡಿ ಆಯಿತು, ಎಲ್ಲರಿಗೂ ಕೂಡ ಹಾಕ್ಕೊಟ್ಟಿದ್ವಿ. ಗಂಡು ಮಕ್ಕಳೆಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ. ಇವರಿಗೆ ಇನ್ನೂ ಕೂಡ ಸ್ನಾನ ಮಾಡಿಸಿಲ್ಲ. ಪುಟ್ಟಿ, ಗುಬ್ಬಿಗೆ ಮತ್ತು ರೀತುಗಿಬ್ರಿಗೂ ಕೂಡ ಸ್ನಾನ ಮಾಡಿಸಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾಳೆ. ನೋಡಿ ನಮ್ಮ ಮನೇಲಿ ಲೈಟ್ ಹಾಕಿಲ್ಲ ಅಂದರೆ ಎಷ್ಟು ಕತ್ಲೆ ಇದೆ, ಬಟ್ ನಮಗಿದು ರೂಢಿ ಆಗಿಬಿಟ್ಟಿದೆ. ಎಲ್ಲರೂ ಇದ್ದಾಗ ಮಾತ್ರ ಲೈಟ್ ಹಾಕೋತೀವಿ. ಇಬ್ರಿಗೂ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾಳೆ ಪುಟ್ಟಿ. ನಂತರ ಇವರಿಗೆ ರೆಡಿ ಮಾಡಿ ತಿಂಡಿ ತಿನ್ನಿಸಿದ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ನಾನು ವೀಡಿಯೋ ಏನೋ ಆನ್ ಮಾಡೋದಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ನಮ್ಮ ಅಕ್ಕ, ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಬರ್ತಾಯಿದ್ದಾರೆ ಮದ್ದೂರಿಂದ. ನಮ್ಮ ಒಬ್ಬರು ದೊಡ್ಡಪ್ಪ ಮದ್ದೂರಲ್ಲಿದ್ದಾರೆ. ಅವ್ರ ಮಗ, ಸೊಸೆ, ಮಗಳು ಎಲ್ಲ ರಜಾ ಇತ್ತಲ್ವ, ನಾವೇ ಕರೆಸಿದ್ವಿ, ಬನ್ನಿ ತಿರ್ಗಾಡ್ಕೊಂಡು ಹೋಗೋರಿ ಅಂತೇಳಿ. ಸೊ ಅವ್ರ ಮಗಳನ್ನ ನಾವು ಇರಿಸ್ಕೊಂಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಜ್ಜಿ ಎಲ್ಲರಿಗೂ ಕೂಡ ಮ್ಯಾಂಗೋ ಕಟ್ ಮಾಡಿಕೊಡ್ತಾ ಇದ್ದಾರೆ. ನಾವು ಆಲ್ಮೋಸ್ಟ್ ನಾವು ತಿನ್ನೋದು ಕುಡಿಯೋದೆಲ್ಲ ಇನ್ಲೆಟ್ಟಲ್ಲಿ ನಾವು ಒಂದು ಹಾಲು ಥರ ಮಾಡ್ಕೊಂಡಿದ್ದೀವಿ, ಅಂದರೆ ತೀರು. ಆ ಹಾಲಲ್ಲೇ ಅಡುಗೆ ಮನೆ, ಒಂದು ಬತ್ಲು ಮನೆ ಮಾಡ್ಕೊಂಡಿದ್ದೀವಿ, ಅಲ್ಲೇ ಊಟ ಮಾಡೋದಲ್ಲ. ಹಾಲಲ್ಲಿ ಆಲ್ಮೋಸ್ಟ್ ನಾವು ಊಟ ಮಾಡೋದಕ್ಕೆ ಹೋಗಲ್ಲ. ಮಕ್ಕಳೆಲ್ಲ ಇಲ್ಲಿ ಮ್ಯಾಂಗೋ ತಿಂತಿದ್ದಾರೆ. ಒಂದು ಕಡೆ ಕೂರಿಸಿದ್ದೀವಿ, ಯಾಕಂದರೆ ಮ್ಯಾಂಗೋ ಕಟ್ ಮಾಡಿದ್ರೆ ಸ್ವೀಟ್ಗೆ ನೊಣಗಳೆಲ್ಲ ಬಂದ್ಬಿಡುತ್ತಲ್ವ, ಎಲ್ಲಂದ್ರಲ್ಲಿ ಕೂತ್ಕೊಂಡ್ರೆ ಅಲ್ಲೆಲ್ಲ ನೊಣಗಳು ಆಡ್ತಾ ಇರುತ್ತೆ ಅಂತೇಳಿ ಅಜ್ಜಿ ಒಂದು ಕಡೆ ಕೂರಿಸ್ಕೊಂಡು ಮಕ್ಕಳಿಗೆಲ್ಲ ಇಲ್ಲಿ ಮ್ಯಾಂಗೋನ ಕಟ್ ಮಾಡಿಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಅಷ್ಟೇ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಅಲ್ವಾ. ಈ ಕಡೆ ಅಮ್ಮ ನಾನಿಬ್ಬರು ಕೂಡ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಒಬ್ಬೊಬ್ಬರು ಮಾಡಲ್ಲ ಅನಿಸುತ್ತೆ ಈ ರೀತಿ ಅಡುಗೆನ. ನಮ್ಮನೇಲಿ ಇವತ್ತು ಫಿಗ್ ಮತ್ತು ಚಿಕನ್ನ ಮಾಡ್ತಾಯಿದ್ದೀವಿ. ಫಿಗ್ಗು ಎಲ್ಲರೂ ತಿಂತಾರೆ ನಮ್ಮನೇಲಿ, ನಾನು ಮತ್ತು ತಮ್ಮ ಇಬ್ಬರು ತಿನ್ನಲ್ಲ, ಇದ್ದವರೆಲ್ಲರೂ ತಿಂತಾರೆ. ಸೊ ಹಾಗಾಗಿ ಮತ್ತು ಮನೆ ಒಳಗಡೆ ಮಾಡಲ್ಲ, ತಿಂದಮೇಲೆ ಸ್ನಾನ ಮಾಡ್ಕೊಂಡು ಮನೆ ಒಳಗಡೆ ಹೋಗುವಂಥದ್ದು. ಮತ್ತು ಸ್ನಾನ ಮಾಡೋವರೆಗೂ ಅಡುಗೆ ಮನೆ, ದೇವ್ರ ಮನೆಗಂತೂ ಹೋಗೋದೇ ಇಲ್ಲ. ಹಾಲಲ್ಲಿ ತಿರುಗಾಡಿದ್ರು ಕೂಡ ಫಿಗ್ನ ತಂದರೂ ಕೂಡ ಹಿನ್ಲಟ್ಟಿ ಬಾಗಿಲಿಂದ ತರುವಂಥದ್ದು, ಯಾಕಂದರೆ ಮುಂದೆಗಡೆ ಬಾಗಿಲಿಂದ ತರಬಾರ್ದು ಅಂತ ಹೇಳಿ. ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ತಿಂತಾರೆ. ಒಬ್ಬೊಬ್ಬರು ತಿನ್ನಲ್ಲ ಅಂತ ಅನಿಸುತ್ತೆ, ಬಟ್ ನಮ್ಮ ಮನೇಲಿ ಎಲ್ಲರೂ ಊಟ ಮಾಡ್ತಾರೆ, ನನ್ನ ತಮ್ಮನ್ನ ಬಿಟ್ಟು.
ಮತ್ತು ಹೊರಗಡೆ ಆಟ ಆಡ್ತಾಯಿದ್ರು. ಮಳೆ ಬೇರೆ ಬರ್ತೈತಲ್ಲ, ಎಲ್ಲರನ್ನೂ ನೋಡಿ ಮುಂದಾಲಲ್ಲಿ ಕೂಡ ಹಾಕೊಂಡಿದ್ದೀವಿ ಮಕ್ಕಳೆಲ್ಲರೂ. ಸೊ ಇಲ್ಲೇ ಆಟ ಆಡಲಿ ಅಂತ ಹೇಳಿ. ಮನೆ ದೊಡ್ಡಕ್ಕಿದ್ರೆ ಮಕ್ಕಳು ಎಲ್ಲಿ ಬೇಕಲ್ಲೇ ಆಟ ಆಡ್ಬೋದಲ್ವ. ಲಡ್ಡು ಅಂತೂ ತುಂಬ ತಲೆ ಹರಟೆ ಆಗಿಬಿಟ್ಟಿದ್ದಾರೆ. ಈ ಮಕ್ಕಳಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲ ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ನಾವಿಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅಷ್ಟರಲ್ಲಿ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಬರ್ತಾರಲ್ವ, ಊಟ ಮಾಡ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಸೊ ಇದೇ ಫಸ್ಟ್ ಟೈಮ್ ನಮ್ಮ ಅಣ್ಣನ ಮಗಳು ನಮ್ಮ ಮನೆಗೆ ಬಂದಿರುವಂಥದ್ದು. ಸೊ ತುಂಬಾ ಎಂಜಾಯ್ ಮಾಡಿದ್ಲು. ಅವಳು ಹಳ್ಳಿ ಲೈಫೇ ನೋಡಿಲ್ಲ. ಯಾಕಂದರೆ ಅವ್ರ ಅಮ್ಮನ ಮನೇನೂ ಸಿಟಿ, ಅವ್ರ ಅಪ್ಪನ ಮನೇನೂ ಸಿಟಿ ಆಗಿರೋದ್ರಿಂದ ಅವ್ರು ಆಲ್ಮೋಸ್ಟ್ ಹಳ್ಳಿಗೆ ಬರೋದೇ ಇಲ್ಲ. ಅವಳು ಅಂದರೆ ನಿನ್ನೆ ನಮ್ಮ ರಿಲೇಷನ್ ಫಂಕ್ಷನ್ಗೆ ಬಂದಿದ್ಲು. ಬಂದಮೇಲೆ ಇಲ್ಲಿ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರಲ್ಲ, ಹಳ್ಳಿ ಲೈಫ್ ನೋಡಿ ಅವಳಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ಸೊ ಹಾಗಾಗಿ ನಾವು ಇರಿಸ್ಕೊಂಡ್ವಿ. ಅವಳು ತುಂಬ ಇಷ್ಟಪಟ್ಟಳು. ಒಂದಿನ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಸೊ ಆಲ್ರೆಡಿ ನಮ್ಮ ಮನೇಲಿ ಯಾಕಂದರೆ ಫಿಗ್ ಮಾಡೋದು ಪಾತ್ರೆನ ಯಾರೂ ಮುಟ್ಟಕ್ಕೆ ಹೋಗಲ್ಲ, ಅದಕ್ಕೆ ಸಪ್ರೇಟ್ ಸೌಟ್ ಎಲ್ಲ ಇಟ್ಬಿಡ್ತೀವಿ. ಸೊ ಹಾಗಾಗಿ ಅಮ್ಮ ಮೊದಲೇ ಫಿಗೆಲ್ಲ ರೆಡಿ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದಾರೆ. ಯಾಕಂದರೆ ಅಕಸ್ಮಾತ್ ಮುತ್ತಟ್ಟಾಗ್ಬಿಟ್ರೆ, ಯಾಕಂದರೆ ನಾನು ನನ್ನ ತಮ್ಮ ಇಬ್ಬರು ಊಟ ಮಾಡಲ್ಲ. ಹೇಳಿ ಕೇಳಿ ನನ್ನ ತಮ್ಮನಿಗೆ ದೇವರೇ ತಿನ್ನಬಾರ್ದು ಅಂತ ಹೇಳಿರೋದ್ರಿಂದ ತುಂಬ ಸೂಕ್ಷ್ಮವಾಗಿ ಅಡುಗೆ ಮಾಡ್ತಾರೆ, ಅದನ್ನು ಸೈಡ್ಗೆ ಎತ್ತಿಟ್ಬಿಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಷ್ಟರಲ್ಲಿ ನಮ್ಮ ಅಣ್ಣ ಅತ್ತಿಗೆ ಅಕ್ಕ ಎಲ್ಲ ಬಂದಿದ್ದಾರೆ. ಸೊ ಅಪ್ಪ ಅವರೆಲ್ಲ ಬರ್ತಾರೆ ಅಂತ ಬೆಳಿಗ್ಗೆನೇ ಎಳ್ನೀರೆಲ್ಲ ಕಿತ್ಕೊಂಡು ಬಂದಿಟ್ಟಿದ್ರು. ಎಳ್ನೀರು ಕೆಚ್ಕೊಳ್ಳೋಣ ಅಂತೇಳಿ ಮಳೆಯೆಲ್ಲ ನಿಂತಿತ್ತು. ಈ ಕಡೆ ನಮ್ಮ ಗುಬ್ಬಿ ನೋಡಿ ಸೋನು ಜೊತೆ ಆಟ ಆಡ್ತಾಯಿದ್ಲು. ಇವರೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಇವಾಗ ಎಳ್ನೀರೆಲ್ಲ ಕುಡಿತಾ ಇದ್ದಾರೆ. ಸೊ ನಾವು ಅಷ್ಟೇ ಊರಿಗೆ ಹೋದರೆ ಎಳ್ನೀರು ಅಂದರೆ ತುಂಬಾ ಇಷ್ಟಪಡ್ತೀವಿ. ಇಲ್ಲಿ ನಮ್ಮ ಮನೆ ಹತ್ರ ಯಾರಾದರೂ ಎಳ್ನೀರು ಮಾರ್ಕೊಂಡು ಬಂದಾಗ ನಾವು ತಗೊಂಡು ಕುಡಿಯೋದೇ ಇಲ್ಲ. ನಮ್ಮೂರಲ್ಲಿ ಬೇಜಾನೈತೆ, ಇಲ್ಲಿ ದುಡ್ಡು ಕೊಟ್ಟು ತೊಗೋಬೇಕಾ ಅಂತ ಅನಿಸುತ್ತೆ. ಸೊ ನಮ್ಮ ಮನೇಲಿ ಏನಪ್ಪ ಅಂದರೆ ಅಪ್ಪ ಒಂದೊಂದು ಗೊನೆನೇ ತಂದು ಹಾಕ್ತಾರೆ, ಕೊಟ್ಟಿಗೆಲಿ ತಂದಿಟ್ಟಿರ್ತಾರೆ, ನಿಮ್ಗೆ ಎಷ್ಟು ಬೇಕಷ್ಟು ಕುಡೀರಿ ಅಂತ. ನಾವು ಕುಡಿಯೋದೇ ಇಲ್ಲ, ಅಲ್ಲೇ ಬಿದ್ದಿರುತ್ತೆ. ಅಪ್ಪ ಬೈತಾ ಇರ್ತಾರೆ, ತಂದು ಅದು ಒಣಗೋಗುತ್ತೆ, ನೀವು ಕುಡಿಯೋದೇ ಇಲ್ಲ, ಅಲ್ಲೇ ಇಟ್ಟಾಡಿಸ್ತೀರಾ, ನಿಮಗೆ ಈ ಥರದ್ದೆಲ್ಲ ಇರಬಾರ್ದಿತ್ತು, ಇಲ್ಲದೇ ಇದ್ದಿದ್ರೆ ಗೊತ್ತಾಗ್ತಿತ್ತು ಇದ್ರ ಬೆಲೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ನಿಜ ಕೂಡ. ನಮ್ಮಲ್ಲಿ ಯಾವ ವಸ್ತುಗಳು ಜಾಸ್ತಿ ಇರುತ್ತೋ ಆ ವಸ್ತುಗಳ ಮೇಲೆ ವ್ಯಾಮೋಹ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ನಮಗೆ. ಸೊ ಇವಾಗ ಅಕ್ಕ ಅಣ್ಣ ಅವರೆಲ್ಲ ಎಳ್ನೀರು ಕುಡ್ಕೊಂಡು ಮನೆ ಒಳಗಡೆ ಬಂದು ಊಟ ಮಾಡಿದ್ರು. ಬಟ್ ನಾನು ಊಟ ಮಾಡೋದೆಲ್ಲ ವೀಡಿಯೋ ಮಾಡಿಲ್ಲ. ಯಾಕಂದರೆ ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ರಲ್ವಾ, ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದು ಅದೇ ಆಯಿತು. ಲಾಸ್ಟಲ್ಲಿ ಒಂದು ಸಣ್ಣ ವೀಡಿಯೋನ ಮಾಡಿಕೊಂಡೆ. ನಮ್ಮ ಅಣ್ಣ ಏನಪ್ಪ ಅಂದರೆ ತುಂಬ ಸ್ಮೂತ್, ಅವರು ರಫ್ ಆ್ಯಂಡ್ ಟಫ್ ಇಲ್ಲ, ಮಕ್ಕಳು ಕಂಡ್ರೆ ತುಂಬಾ ಇಷ್ಟಪಡ್ತಾರೆ. ನಮ್ಮ ಗುಬ್ಬಿ ಪಾಪ ಅಣ್ಣಂಗೆ ಹಣೆಯಲ್ಲೆಲ್ಲ ಐಲೈನರೆಲ್ಲ ಬರೆದ್ಬಿಟ್ಟಿದ್ಲು, ನೀನು ಏನು ಬೇಕಾದರೂ ಮಾಡು ಚಿಕ್ಕವಳಲ್ವಾ ಅಂತೇಳಿ ಫುಲ್ಲು ಫ್ರೀ ಬಿಟ್ಬಿಟ್ಟಿದ್ರು. ಸೊ ತುಂಬಾ ಖುಷಿಯಾಗುತ್ತೆ. ನನಗೆ ಆ್ಯಕ್ಚುಲಿ ಚಿಕ್ಕವಳಿದ್ದಾಗ್ಲಿಂದನೂ ನನಗೆ ನಮ್ಮ ಬಾಬಣ್ಣ ಅಂದರೆ ತುಂಬಾ ಇಷ್ಟ. ಏನೋ ಗೊತ್ತಿಲ್ಲ, ಅವ್ರು ನಮ್ಮ ಜೊತೆ ಒಂದಷ್ಟು ದಿನ ಮಾತಾಡ್ತಿರಲಿಲ್ಲ, ಅವರು ನಾವಿಬ್ರು ಅಂದರೆ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ. ಆದರೂ ಕೂಡ ನಾವು ಮಾತಾಡಿಲ್ಲ ಅಂತಂದ್ರೂ ಅವ್ರನ್ನ ಕಂಡ್ರೆ ನಾನು ಯಾವತ್ತೂ ದ್ವೇಷಿಸ್ತವಳೆಲ್ಲ ಅಷ್ಟು ಇಷ್ಟಪಡ್ತೀನಿ. ಇಡೀ ನಮ್ಮ ಎಂಟೈರ್ ಫ್ಯಾಮಿಲಿಲಿ ನಾನು ಅಣ್ಣ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಎಲ್ಲರೂ ಕೂಡ ಈಗ ಹೊರಡಕ್ಕೆ ಅಂತ ನಿಂತಿದ್ದಾರೆ. ಅಷ್ಟರಲ್ಲಿ ಪಾಪ ಮಂಜ ಎಳ್ನೀರಿಂದ ಬಂದ ತಕ್ಷಣವೇ ಅವನು ಬೇಜಾರು ಮಾಡ್ಕೊಂಡಿಲ್ಲ, ಎಲ್ಲರಿಗೂ ಹೂ ಕೊಟ್ಟು ಕಳ್ಸೋಣ ಅಂತೇಳಿ ಹೇಳಿದ್ಮೇಲೆ ಈಗ ಎಣ್ಣೆ ಹಾಕ್ಕೊಂಡು ಹೂವನ್ನ ಕೀಳ್ತಾ ಇದ್ದೇನೆ. ಹಳ್ಳಿ ಜೀವನನೇ ಒಂಥರ ಚೆಂದ. ಸಿಟಿಯಲ್ಲಿ ಪ್ರತಿಯೊಂದನ್ನು ದುಡ್ಡು ಕೊಟ್ಟು ನಾವು ತರಬೇಕು. ಇಲ್ಲ ಆ ರೀತಿ ಅಲ್ಲ, ಮುಂದಗಡೆ ಒಂದಷ್ಟು ಜಾಗ ಇರುತ್ತೆ, ಅಲ್ಲೇ ಗಿಡಗಳನ್ನ ಬೆಳೆಸಿರ್ತೀವಿ, ಆ ಹೂವನ್ನ ಫ್ರೆಶ್ಶಾಗಿ ಕಿತ್ಕೊಂಡೋಗಿ ದೇವರಿಗೆ ಪೂಜೆ ಮಾಡೋದು ಒಂಥರ ಲೈಫೇ ಚೆಂದ. ಇವನು ಮುದ್ದು ನಮ್ಮ ಅಣ್ಣನ ಮಗ, ಇವನು ನಮ್ಮ ಅಣ್ಣನ ಮಕ್ಕಳು ಇನ್ನಿಬ್ರು ಎಲ್ಲರೂ ಕೂಡ ನಿಂತ್ಕೊಂಡು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸಂಜೆ 6 ಗಂಟೆ ಆಗಿದೆ. ಸೊ ಫ್ರೆಂಡ್ಸ್, ನನ್ನ ಒಂದು ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ, ಅದನ್ನು ಹೇಗಿತ್ತು ಅಂತ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.